ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ವಿ ಅವಂಬಾವಿ ಹತ್ರ ಇರುವಂಥ ಅಶೋಕ್ ನಗರ್ 35ನೇ ವಾರ್ಡಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ತಾ ಇರೋದು ಸಮಸ್ಯೆ, ನೀವು ಚರಂಡಿ ನೀರು ಇಲ್ಲಿ ಚರಂಡಿ ಇದೆ ಅಲ್ವಾ, ಇದರಿಂದನೇ ನೀರು ಹಿಂಗೆ ಸಪ್ಲೈ ಆಗಿ ಇಲ್ಲಿ ಕಾಲುವೆದಲ್ಲಿ ನೀರು ಹೋಗ್ತಾ ಇದೆ. ಆಕಳ ಕುಡಿತಾ ಇರ್ತವೆ, ಬಟ್ಟೆ ವಾಶ್ ಮಾಡೋರು ಇರ್ತಾರೆ, ಸಾಮಾನು ತಿಕ್ಕೋರು ಇರ್ತಾರೆ, ಮಹಿಳೆಯರು. ಇವೆಲ್ಲ ಅವ್ರಿಗೆ ಏನಾದರೂ ತೊಂದರೆ ಆದರೆ, ಆರೋಗ್ಯಕ್ಕೆ ಸಮಸ್ಯೆ ಆದರೆ ಹೊಣೆ ಯಾರು? ಇದ್ರ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಬನ್ನಿ, ಇಷ್ಟು ಗಲೀಜಿದೆ. ಕಾಲುವೆದಲ್ಲಿ ನೀರು ಬಿಡ್ತಾ ಇದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಮಾಹಿತಿ. ಆದರೂ ಗೊತ್ತಿದ್ದು ಕೂಡ ಕಾಲುವೆದಲ್ಲಿ ಕೂಡ ಗಲೀಜು ಹಾಗೇ ಇದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಈ ಥರ ಇದ್ದರೆ ಸಾರ್ವಜನಿಕರಿಗೆ ಸಮಸ್ಯೆ ಹೇಗಿರ್ಬೋದು ಒಂದ್ಸಲ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರು ತುಂಬ ಆಕ್ರೋಶದಿಂದ ನಿಂತ್ಕೊಂಡಿದ್ದಾರೆ. ಅಲ್ಲೋಗಿ ಅವ್ರ ಜೊತೆ ತಿಳ್ಕೊಂಡು ಮಾತಾಡೋಣ ಬನ್ನಿ. ವೀಕ್ಷಕರೇ ನೋಡ್ತಾ ಇರ್ಬೋದು, ಈ ಚರಂಡಿ ವಾಟರ್ ಹಿಂಗೆ ತಗೊಂಡು ಕಾಲುವೆದಲ್ಲಿ ಸಪ್ಲೈ ಆಗ್ತಾ ಇದೆ. ವಾಟರ್ ಅದೇ ನಾವು ಕಾಲುವೆ ನೀರು ಕುಡಿಯೋರು ಜನಗಳು ಇರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಹಸುಗಳು. ಹಸುಕ್ಕೆ ಏನು ಗೊತ್ತಿರುತ್ತೆ ಅಲ್ಲಿ ಗಲೀಜಿರುತ್ತೆ ಅವು ಇರುತ್ತೆ ಅಂತ. ಏನಾದರೂ ಸ್ವಲ್ಪ ಹಗ್ಗ ಬಿಚ್ಚಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅಂತಂದರೆ, ಅದು ಪಟ್ನಂತ ನೀರು ಕುಡಿದಿದ್ದಾವೆ ಅಂತಂದರೆ ಅವು ಸಮಸ್ಯೆ ಏನಾಗುತ್ತೆ? ಸ್ವಲ್ಪ ಆದರೂ ಯೋಚನೆ ಮಾಡಿದರೆ ಇದನ್ನ ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಇಲ್ಲೇ ನಮ್ಮ ಜೊತೆ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಕೇಳ್ಕೊಂಡಣ್ಣ ಬನ್ನಿ ವೀಕ್ಷಕರ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಏನಾಗ್ತಿದೆ ಅಣ್ಣ ಇಲ್ಲಿ ಸಮಸ್ಯೆ? ಎಲ್ಲ ನೀರು ಎಲ್ಲ ಕಾಲಿಗೆ ಹೋಗಿ ಅವೆಲ್ಲ ನೀರು ಕೂಡ ಹಸುಗಳು ಕುಡಿಯೋಕ್ಕಿಲ್ಲ, ಎಲ್ಲ ಸೈಡ್ಗೆ ಹೋಗ್ತದೆ, ಬಟ್ಟೆಗಳು ಹಿಂಡಕ್ಕಿಲ್ಲ, ನೀರು ಬಾಳಕ್ಕಿಲ್ಲ, ಎಲ್ಲ ಇದ್ರನಿದ್ದ ಗಲೀಜು ವಾಸನೆ. ಹುಡುಗರು ಕೂಡ ಏನು ಇದು ಮಾಡೋಂಗಿಲ್ಲ, ಕಾಲೇದಾಗ ನೀರು ಬಾಳಕ್ಕಿಲ್ಲ. ಅಪ್ಪಟ್ಟು ಕಾಲುವೆ ಇದ್ರೆ ಕೂಡ ಬಳಕಿಲ್ಲ, ನೀರೆಲ್ಲ ಕಾಲೇದಾಗೆ ಹೋಗ್ತಾವ. ಸ್ಮೆಲ್ಲು, ಕೆಟ್ಟ ಸ್ಮೆಲ್ಲು. ಇಲ್ಲಿ 35ನೇ ವಾರ್ಡವ್ರಿಗೆ ಯಾರಿಗೆ ಬರುತ್ತೆ ಅವ್ರಿಗೆ ತಿಳಿಸಿದ್ದೀರಾ ಮಾಹಿತಿ? ನೀವು ಅವ್ರು ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ಯಾರ ಮೇಡಮ್. ನೋಡ್ಕೊಂಡು ಹೋದ್ರು ಏನು ಎಲ್ಲ ನೋಡ್ಕೊಂಡು ಹೋಗಿ ಮಾಡಿಸಿದ್ರೆ ಕೂಡ ಅದೆಲ್ಲ 4 ದಿನಕ್ಕೆ ಒಂದ್ಸತಿ ಮಳೆ ಬಂದಾಗೆಲ್ಲ ತುಂಬಿ ಹಿಂಗೆ ಆಗ್ತದೆ. ವೀಕ್ಷಕರೇ ನೋಡಿರ್ಬೋದಲ್ವಾ, ಬಂದು ಇಲ್ಲಿ ತಿಳಿಸ್ಕೊಂಡು ಮಾಹಿತಿ ತಗೊಂಡು ಹೋಗಿದ್ದಾರಂತೆ. ಮಾಹಿತಿ ತಗೊಂಡು ಹೋದ್ಮೇಲೆ ಕೂಡ ಮಳೆ ಬಂದಾಗ ಮತ್ತೆ ಇದೇ ರೀತಿ ಆಗ್ತಾ ಇದೆ ಅಂತ ಅಂದಮೇಲೆ ಅದನ್ನೇನು ಮಾಡಬೇಕು? ಅವಾಗ ಅದನ್ನು ನೀಟಾಗಿ ಬಂದ್ ಮಾಡಿ ಎಲ್ಲಿ ಸಪ್ಲೈಯಲ್ಲಿ ವಾಟರ್ ಹೋಗಬೇಕು, ಪೈಪ್ಲೈನ್ ಹಾಕೋಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ನಗರ್ 35ನೇ ವಾರ್ಡು ಇರುವಂಥ ಕಾರ್ಪೊರೇಟರ್ ಸರ್ಗೆ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಬೇಗ ನಮ್ಮ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನು ಬಂದು ಗಮನಿಸಿ ಆದಷ್ಟು ಬೇಗ ಅದನ್ನು ಏನು ಪೈಪ್ನ ಒದಗಿಸಿಕೊಟ್ಟು ನಮ್ಮ ಸಾರ್ವಜನಿಕರಿಗೆ ನೀರು ಕುಡಿಯೋದಾಗಿರಲು, ಹಸುಗಳು ನೀರು ಕುಡಿಯೋದಾಗಿರ್ಬೋದು, ಎಲ್ಲ ನೀಟಾಗಿ ಆದಷ್ಟು ಬೇಗ ಬಂದ್ ಮಾಡಿ. ಕೋರ್ಟ್ ಹತ್ರ ಬಂದಿರುವಂಥ ಕಾಲುವೆ ಹತ್ರ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಕಸ ಕೂಡ ಯಾವ ಥರ ಇದೆ ಗೊತ್ತಾ. ಅವ್ರು ಬಂದು ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಮನವಿ ಕೂಡ ಮಾಡ್ತಾ ಇದ್ದೀನಿ ಅವರಿಗೆ. ಹಾಗೆ ಮಳೆ ಬಂದರೆ ಅದನ್ನೆಲ್ಲ ಮಣ್ಣು ಮತ್ತೆ ಇದರಲ್ಲೇ ಬೀಳೋ ಚಾನ್ಸಸ್ ಇದೆ. ಹಾಗೆ ಗಿಡಗಳೆಲ್ಲ ಇದರಲ್ಲೇ ಬೀಳೋ ಚಾನ್ಸಸ್ ಇದೆ. ಅದನ್ನು ಈ ರೀತಿ ಈ ಕಡೆ ಸೈಡ್ ಯಾವ ಥರ ನೀಟಾಗಿ ಮಾಡಿಸಿದ್ದೀರಾ, ಅದೇ ಈ ಕಡೆ ಸೈಡ್ ಕೂಡ ನೀಟಾಗಿ ಮಾಡಿಸಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ಸಾರ್ವಜನಿಕರಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮಗೇನು ನಾಚಿಕೆ ಆಗಲ್ವಾ? ಎಲ್ಲ ಕಸಗಳು ತಂದು ಇಲ್ಲಿ ಹಾಕ್ತೀರಿ, ಯಾಕೆ ಮನೆ ಮುಂದೆ ನಿಮಗೇನು ಗಾಡಿ ಬರಲ್ವಾ ಕಸ ಹಾಕೋಕ್ಕೆ? ನಿಮಗೂ ಬುದ್ಧಿ ಇಲ್ವಾ? ನೀವೇ ನೆಟ್ಟಿಗಿದ್ದಿಲ್ಲ ಅಂತಂದರೆ ಅವ್ರು ಹೇಗೆ ಸರಿ ಮಾಡ್ಸೋಕ್ಕೆ ಸಾಧ್ಯ? ನೀವು ಪದೇ ಬಂದು ಆಗ್ತಾ ಇದ್ರೆ ಅವ್ರಿಗೆ ಎಷ್ಟು ಸಲ ಬಂದು ನಾವು ಮಾಡಿ ಅಂತ ಮನವಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಆಗ ಎಲ್ಲೋ ಇಂದ ಬೈಕ್ಗಳು ಹಾಕ್ಕೊಂಬಂದು ಇಲ್ಲಿ ಕಾಲುವೆದಲ್ಲಿ ಕಸ ಚೆಲ್ತಿರಲ್ವ? ಸ್ವಲ್ಪ ಆದರೂ ಬುದ್ಧಿ, ನಾಚಿಕೆ, ಮಾನ ಮರ್ಯಾದೆ ಅನ್ನೋದು ಇಲ್ವಾ ನಿಮಗೇನಾದರೂ? ಇಷ್ಟೆಲ್ಲ ಕುಡಿದಿರೋ ಬಾಟಲ್ ಆಗೇ ಇದೆ, ಎಣ್ಣೆ ಕುಡಿದಿರೋ ಬಾಟಲ್ ಆಗೇ ಇದೆ. ಕಾಲುವೆ ಯಾವ್ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂತ ಗೊತ್ತಿದೆನಾ ನಿಮಗೆ? ಏನಾದರೂ ದೇವ್ರ ಪೂಜೆ ಇರ್ಬೋದು, ಏನಾದರೂ ಹಂಗಿದ್ರೆ ಮಾತ್ರ ಕಾಲುವೆದಲ್ಲಿ ಹಾಕೋ ಅವಕಾಶ ಇದೆ ಅಂತ ಅಷ್ಟೇ ಬಿಟ್ಟರೆ ಬೇರೆಕ್ಕೆಲ್ಲ ಆಪ್ಷನ್ ಇಲ್ಲ ಕಾಲುವೆ ಅಂತ. ಎಲ್ಲದಕ್ಕೂ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಹಾಕೋದು ರೀತಿಯಲ್ಲಿ ಎಷ್ಟೋ ಜನ ಗೊತ್ತಿಲ್ಲರು ವಾಟರ್ ಕುಡಿಯೋರು ಇದ್ದಾರೆ. ಇದರಲ್ಲೇ ಜನಗಳು ಒಕ್ಕಲ್ತನ ಹೋಗೋರು ಕಾಲುವೆ ನೀರೇ ಕುಡಿತಾ ಇರ್ತಾರೆ. ಅವ್ರಿಗೋಸ್ಕರ ಆದರೂ ಯೋಚನೆ ಮಾಡಿ. ರೈತರು ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ, ದನಗಳು, ಹಸುಗಳು ಎಲ್ಲ ಈ ವಾಟರ್ನೇ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. ನೀವು ಅದನ್ನ ನೋಡಾದರೂ ಯೋಚನೆ ಮಾಡಿ ಅಂತ ಹೇಳ್ತಾ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ.